ಮತ್ ಕರ್ನಾಟಕದ ಇಡ್ಲಿನ ಎಷ್ಟು ಇಷ್ಟಪಟ್ಕೊಂಡ್ ತಿಂತಾ ಇದಾರೆ. ಖುಷಿ ಆಯ್ತು. ಹೆಂಗಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಅಷ್ಟೊಂದಿಲ್ಲ ರುಚಿಯಾದ ಅಡ್ಗೆ ಇದ್ರು ಎಲ್ರು ಮೊದ್ಲು ಇಡ್ಲಿ ಮತ್ತೆ ಚಟ್ನಿನ ಬಡ್ಸ್ಕೊಂಡಿದ್ ನೋಡಿ ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಾನಿವತ್ತು ಇಂಡಿಯನ್ ವೆಜ್ ಕರಿ ಅನ್ನೋ ಒಂದು ಇವೆಂಟ್ ಬಂದಿದ್ದೀನಿ. ಇದೇನಂದ್ರೆ ನಮ್ಮ ಭಾರತದ ಅಡಿಗೆನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಜಪಾನಿನ ಜನರಿಗೆ ತೋರಿಸ್ಕೊಡೋ ಅಂತದ್ದು. ಇವೆಂಟ್ ಆರ್ಗನೈಸರ್ ಇವರೇನೆ. ಇಡ್ಲಿ ಮತ್ತೆ ಚಟ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಂಟಿ ಮಾಡ್ತಾ ಇರೋ ಕಟ್ಟಿಂಗ್ ಸಾರಂತೂ ಘಮ ಘಮ ಅಂತ ಇದೆ. ನಮ್ ಕಡೆ ತರ ತಟ್ಟೆ ಮತ್ತೆ ಬಟ್ಲುಗಳನ್ನ ಮನೆಯಿಂದಾನೇ ತಗೊಂಡ್ ಬಂದಿದ್ದಾರೆ. ಹಾಗೆ ಟೀ ಕುಡಿಯಕ್ಕೆ ಅಂತ ಹೇಳಿ ತಾಮ್ರದ ಲೋಟ ತಂದಿದ್ದಾರೆ ನೋಡಿ. ನಮ್ ಜೊತೆ ಜಪನೀಸು ಅಡ್ಗೆ ಮಾಡಿದ್ರು. ಅವರು ತುಂಬಾ ಆಸಕ್ತಿಯಿಂದ ನಾವು ಹೇಗ್ ಮಾಡ್ತೀವಿ, ಏನೇನ್ ಪದಾರ್ಥಗಳನ್ನ ಹಾಕ್ತಿವಿ ಅಂತಾನು ಕೇಳ್ತಾ ಇದ್ರು. ಇವತ್ತು ಜನ್ಮಾಷ್ಟಮಿ ಇರೋದ್ರಿಂದ ಎಲ್ರ ಜೊತೆ ಸೇರ್ಕೊಂಡು ಹಬ್ಬದ ಅಡ್ಗೆ ಮಾಡ್ದಂಗ ಆಯ್ತು. ನಿಮ್ಗೆ ಇದ್ರಲ್ಲಿ ಯಾವ ಅಡ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ.